Let us discuss one more problem in this video. Look at the problem. Mr. Premlal, who is a doctor, commenced practice on 1st January 2018 with a cash of rupees 2 lakh. So this is the initial capital introduced. At the end of the year, following details of his receipts and payments are available. So this is newly formed business and the ready capital information is given in the problem. So therefore, no need of preparing opening balance sheet. ಇಲ್ಲಿ opening capital specific ಆಗಿ ಕೊಟ್ಟಿದ್ದಾರೆ ಎಷ್ಟು 2 lakh rupees ಮತ್ತಿದು ಹೊಸತಾಗಿ ಫಾರ್ಮೇಷನ್ ಆದಂತಹ ಬಿಸ್ನೆಸ್. ಅದರಿಂದ ನಾವೇನು ಮಾಡೋದಿಲ್ಲ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಿಲ್ಲ. ನಮಗೆ ಏನು ಓಪನಿಂಗ್ ಕ್ಯಾಪಿಟಲ್ ಅದರ ರೆಡಿ ಇನ್ಫಾರ್ಮೇಷನ್ ಈ ಪ್ರಾಬ್ಲಮಲ್ಲಿ ಇದೆ. So look at the receipts and payments account for the year ended 31st December 2018. First, to cash introduced, so this is nothing but the opening capital 2 lakh rupees. To fees received 1 lakh, to receipts from dispensing 2 lakh 40,000, to miscellaneous receipts 2,000. And in the payment side we have furniture 20,000. So furniture capital item ಎಲ್ಲಿ ಬರುತ್ತೆ, asset ಅಲ್ಲಿ ಬರುತ್ತೆ. By equipment, again it is a capital item, will come in assets. By drugs 48,000, by assistant salary, by rent 24,000, by stationery 1,000, by electricity 2,000, by journals 1,800, by drawing 72,000, by cash at bank and by cash in hand. ಇಲ್ಲಿ ನೋಡಿ ಈ ಕ್ಲೋಸಿಂಗ್ ಕ್ಯಾಶ್ ಎಟ್ ಬ್ಯಾಂಕ್ ಆ್ಯಂಡ್ ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಇದೆಲ್ಲ ಇದು ಎಲ್ಲಿ ಬರುತ್ತೆ, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಓಕೆ, ಆ್ಯಸ್ ದಿಸ್ ಈಸ್ ದ ನ್ಯೂಲಿ ಫಾರ್ಮ್ಡ್ ಬಿಸ್ನೆಸ್, ಇಲ್ಲಿ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇಲ್ಲ. ಇದು ಹೊಸತಾಗಿ ಸ್ಟಾರ್ಟ್ ಆದ ಬಿಸ್ನೆಸ್ ಆದ ಕಾರಣ ಇಲ್ಲಿ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇಲ್ಲ. ಸೊ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇದ್ದರೆ ಅಲ್ಲಿ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಕೊಡ್ತಾ ಇದ್ರು. ಓಕೆ, ಬಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲೇ ಬರುತ್ತೆ. ಲುಕ್ ಎಟ್ ದ ಅಡ್ಜಸ್ಟ್ಮೆಂಟ್. ಫೀಸ್ rupees 10,000 ಆರ್ ಸ್ಟಿಲ್ ಟು ಬಿ ರಿಸೀವ್ಡ್. ಸೊ ಇದು ಫೀಸ್ ಯಾವುದಿದು, ಇನ್ಕಮ್ 10,000 ಸ್ಟಿಲ್ ಟು ಬಿ ರಿಸೀವ್ಡ್ ಮೀನ್ಸ್ ಅದು ಇನ್ನಷ್ಟೇ ನಾವು ರಿಸೀವ್ ಮಾಡಬೇಕು. ಮೀನ್ಸ್ ದಿಸ್ ಇಸ್ ನಥಿಂಗ್ ಬಟ್ ಔಟ್ಸ್ಟ್ಯಾಂಡಿಂಗ್. ಫೀಸ್ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ಏನು ಮಾಡ್ತೇವೆ, ಇನ್ಕಮ್ ಸೈಡಲ್ಲಿ ಆ್ಯಡ್ ಮಾಡ್ತೇವೆ ಮತ್ತು ಆಪೋಸಿಟ್ ಸೈಡಲ್ಲಿ ಅದಕ್ಕೆ ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಫೀಸ್ ಅಂತ ತೋರಿಸ್ತೇವೆ. ಓಕೆ, ನೆಕ್ಸ್ಟ್ ಸ್ಯಾಲ್ರಿ ಟು ಅಸಿಸ್ಟೆಂಟ್ ಅನ್ಪೇಯ್ಡ್ rupees 1,500. ಸೊ ಇದು ಸ್ಯಾಲ್ರಿ, ದಿಸ್ ಈಸ್ ಒನ್ ಆಫ್ ದ ಎಕ್ಸ್ಪೆನ್ಸಸ್. ಇದನ್ನು ಏನು ಮಾಡ್ತೇವೆ, ಎಕ್ಸ್ಪೆಂಡಿಚರ್ ಸೈಡಲ್ಲಿ ಸ್ಯಾಲ್ರಿಗೆ ಆ್ಯಡ್ ಮಾಡ್ತೇವೆ. ಇನ್ನೊಂದು ಅದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ತೋರಿಸ್ತೇವೆ. ಇದಕ್ಕೆ ಯಾವುದೇ ರಿಸರ್ವ್ ಇಲ್ಲ. ನೆಕ್ಸ್ಟ್ ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್ ಪರ್ಚೇಸ್ rupees 20,000. ಸೊ ಟೋಟಲ್ ಡ್ರಗ್ಸ್ ಪರ್ಚೇಸ್ಡ್ ಇಲ್ಲಿ ಇದೆ ನೋಡಿ. ಇಲ್ಲಿ ಪೇಮೆಂಟ್ ಸೈಡಲ್ಲಿ ಥರ್ಡ್ ಐಟಮ್ ಡ್ರಗ್ಸ್ ಎಷ್ಟಿದೆ, 48,000 ಪರ್ಚೇಸ್ ಮಾಡಿದ್ದಾರೆ. 48,000 ವರ್ತಿದ್ದು ಡ್ರಗ್ಸ್ ಪರ್ಚೇಸ್ ಮಾಡಿದ್ದಾರೆ. ಅದರಲ್ಲಿ ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್ ಪರ್ಚೇಸ್ಡ್ ಅಂತ ಹೇಳಿದರೆ ಇನ್ನೂ ನಾವು ಪೇಮೆಂಟ್ ಮಾಡಬೇಕಾದ ಹಣ, ನಾವು ಕ್ರೆಡಿಟರ್ಸ್. ಓಕೆ, ಸೊ ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್ ಪರ್ಚೇಸ್ ನಾವು ಇನ್ನಷ್ಟೇ ಕೊಡಬೇಕು, ಇಷ್ಟು 20,000. ಸೊ ದಿಸ್ ಈಸ್ ನಥಿಂಗ್ ಬಟ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಟುವರ್ಡ್ಸ್ ಡ್ರಗ್ಸ್ ಪರ್ಚೇಸ್ಡ್. ಓಕೆ, ನಾವು 48,000 ಪರ್ಚೇಸ್ ಮಾಡಿದ್ದೇವೆ ಬಟ್ 20,000 ಇನ್ನಷ್ಟೇ ಕೊಡಬೇಕು. ಸೊ ದಿಸ್ ಈಸ್ ದ ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಕರೆಂಟ್ ಇಯರ್. ಏನು ಮಾಡ್ತೇವೆ, ಇದನ್ನು ಡ್ರಗ್ಸ್ ಪರ್ಚೇಸ್ಡ್ಗೆ 20,000 ಕ್ರೆಡಿಟರ್ಸ್ ಆರ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಕರೆಂಟ್ ಇಯರ್ ಆ್ಯಡ್ ಮಾಡ್ತೇವೆ. ಸೊ ಸೇಮ್ ಶುಡ್ ಬಿ ಶೋನ್ ಇನ್ ದ ಲಯಬಿಲಿಟಿ ಸೈಡ್ ಆಸ್ ಕ್ರೆಡಿಟರ್ಸ್ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್ ಪರ್ಚೇಸ್ಡ್. ನೆಕ್ಸ್ಟ್ ಸ್ಟಾಕ್ ಆಫ್ ಡ್ರಗ್ಸ್ ಸ್ಟಿಲ್ ಇನ್ ಹ್ಯಾಂಡ್ rupees 10,000. ಈಗ ಏನಾಗಿದೆ, ಡ್ರಗ್ಸ್ ಪರ್ಚೇಸ್ ಮಾಡಿದ್ರಲ್ಲಿ 48,000 ಡ್ರಗ್ಸ್ ಪರ್ಚೇಸ್ ಮಾಡಿದ್ದಾರೆ. ಅದರಲ್ಲಿ 20,000 ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದೆ. ಅದರ ಅರ್ಥ ಏನು, 68,000 ವರ್ತಿದ್ದು ಡ್ರಗ್ಸನ್ನು ಅವ್ರು ಏನು ಮಾಡಿದ್ದಾರೆ, ಈ ವರ್ಷ ಪರ್ಚೇಸ್ ಮಾಡಿದ್ದಾರೆ. ಆ 68,000ಅಲ್ಲಿ 10,000 ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಸೊ ಆ 10,000 ಎಲ್ಲಿ ಬರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಈ 68,000ಇಂದ ಆ 10,000 ಡಿಡಕ್ಟ್ ಮಾಡಿ ಓನ್ಲಿ 58,000 ಮಾತ್ರ ನಾವು ಎಕ್ಸ್ಪೆಂಡಿಚರ್ ಸೈಡಲ್ಲಿ ತೋರಿಸ್ತೇವೆ. ಬಿಕಾಸ್ ವಿ ಕನ್ಸ್ಯೂಮ್ಡ್ ಓನ್ಲಿ 58,000 ವರ್ತ್ ಆಫ್ ಡ್ರಗ್ಸ್ ಪರ್ಚೇಸ್. 10,000 ಈಸ್ ದ ಕ್ಲೋಸಿಂಗ್ ಸ್ಟಾಕ್. ಇನ್ನೂ 10,000 ವರ್ತಿದ್ದು ಡ್ರಗ್ಸ್ ಹಾಗೇ ಇದೆ, ಮೆಡಿಸಿನ್ ಹಾಗೇ ಇದೆ, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಓಕೆ, ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್ ಪರ್ಚೇಸ್ಡನ್ನು ಆ್ಯಡ್ ಮಾಡ್ತೇವೆ ಬಿಕಾಸ್ ದಿಸ್ ಈಸ್ ಔಟ್ಸ್ಟ್ಯಾಂಡಿಂಗ್. ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ಡ್ರಗ್ಸ್ ಇನ್ ಹ್ಯಾಂಡ್ ಅದನ್ನು ಡಿಡಕ್ಟ್ ಮಾಡ್ತೇವೆ. ನೆಕ್ಸ್ಟ್ ಡೆಪ್ರಿಸಿಯೇಟ್ ಫರ್ನಿಚರ್ ಆ್ಯಂಡ್ ಇಕ್ವಿಪ್ಮೆಂಟ್ ಬೈ 10% per annum. ಡೆಪ್ರಿಸಿಯೇಷನ್ ಎಲ್ಲಿ ಬರುತ್ತೆ, ಒನ್ಸ್ ಇಟ್ ವಿಲ್ ಕಮ್ ಇನ್ ದ ಎಕ್ಸ್ಪೆಂಡಿಚರ್ ಸೈಡ್ and again it has to be deducted from the respective asset in the asset side.
prepare income and expenditure account and balance sheet as on 31st December 2018. Yes, as I already told here, as this particular business is, the professional is started his business in this year, this is the newly formed business, so there is no need of preparing balance sheet, and we have the ready informations relating to the opening capital, and the opening capital is 2 lakh rupees. Yes, directly we will prepare the income and expenditure account. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ನೋಡಿ, ಪೇಮೆಂಟ್ ಸೈಡಲ್ಲಿದ್ದ ಐಟಮ್ಸ್ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರುತ್ತೆ, ಇನ್ಕಮಲ್ಲಿ ರಿಸೀಟ್ ಸೈಡಲ್ಲಿದ್ದ ಎಲ್ಲ ಐಟಮ್ಸ್ ಇನ್ಕಮ್ ಸೈಡಲ್ಲಿ ಬರುತ್ತೆ. ಏನಾದರೂ ಕ್ಯಾಪಿಟಲ್ ಐಟಮ್ಸ್ ಇದ್ದರೆ ಅದು ಡೈರೆಕ್ಟ್ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಇಲ್ಲಿ ನೋಡಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ 2 drugs ಕನ್ಸ್ಯೂಮ್ಡ್. ಸೊ ಈ ವರ್ಷ ಕನ್ಸ್ಯೂಮ್ ಮಾಡಿದ ಡ್ರಗ್ಸ್, ಸೊ ಟೋಟಲ್ ಪರ್ಚೇಸ್ ಮಾಡಿದಷ್ಟು, ಸೊ ಟೋಟಲ್ ಪೇಮೆಂಟ್ ಮೇಡ್ ಫಾರ್ ದ ಪರ್ಚೇಸ್ ಆಫ್ ಡ್ರಗ್ 48,000. Add outstanding, so this is given in the adjustment, creditors for drugs purchased 20,000, so total 68,000 drugs purchased during the year. Out of that closing stock 10,000, so total drugs or medicines consumed during the year is 58,000. Okay, so outstanding creditors for drugs consumed ಎಲ್ಲಿ ಬರುತ್ತೆ 20,000 liability ಸೈಡಲ್ಲಿ ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ಡ್ರಗ್ಸ್ ಎಲ್ಲಿ ಬರುತ್ತೆ ಅಸೆಟ್ ಸೈಡಲ್ಲಿ ಬರುತ್ತೆ. ನೆಕ್ಸ್ಟ್ ಟು ಸ್ಯಾಲ್ರಿ 20,000, ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 1,500. ಈ 1,500 ಔಟ್ಸ್ಟ್ಯಾಂಡಿಂಗ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ಲಯಬಿಲಿಟಿ ಸೈಡಲ್ಲಿ ಬರುತ್ತೆ. ನೆಕ್ಸ್ಟ್ ಟು ರೆಂಟ್ 24,000, ಟು ಸ್ಟೇಷನರಿ 1,000, ಟು ಎಲೆಕ್ಟ್ರಿಸಿಟಿ 2,000, ಟು ಜರ್ನಲ್ಸ್ 1,800. ನೆಕ್ಸ್ಟ್ ಟು ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಫೀಸ್, ಅದು ಇಲ್ಲಿ ಇನ್ಕಮಲ್ಲಿ ಔಟ್ಸ್ಟ್ಯಾಂಡಿಂಗ್ ಫೀಸ್ 10,000 ಇದ್ದದಕ್ಕೆ ರಿಸರ್ವನ್ನು ತೋರಿಸಿದ್ದು. ಓಕೆ, ಸೊ ಇದಕ್ಕೆ ಆಪೋಸಿಟ್ ಸೈಡಲ್ಲಿ ರಿಸರ್ವ್ ತೋರಿಸಿದ್ದು. ಓಕೆ, ಇನ್ಕಮ್. ನೆಕ್ಸ್ಟ್ ಟು ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್, ಟು ಡೆಪ್ರಿಸಿಯೇಷನ್ ಆನ್ ಇಕ್ವಿಪ್ಮೆಂಟ್. ಸೊ ಡೆಪ್ರಿಸಿಯೇಷನ್ ಎಷ್ಟು ಹೇಳಿದ್ದಾರೆ, ಡೆಪ್ರಿಸಿಯೇಷನ್ ಆನ್ ಇಕ್ವಿಪ್ಮೆಂಟ್ 10% ಹೇಳಿದ್ದಾರೆ. ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಆ್ಯಂಡ್ ಇಕ್ವಿಪ್ಮೆಂಟ್ 10%. ಅಮೌಂಟ್ ಎಲ್ಲಿದೆ, ಇಲ್ಲಿದೆ ನೋಡಿ, ಎಷ್ಟಿದೆ ಅಮೌಂಟ್ 20,000 ಆ್ಯಂಡ್ 50,000 ಇದೆ. 20,000 ಮೇಲೆ 10%, 50,000 ಮೇಲೆ 10%, 2,000 ಆ್ಯಂಡ್ 5,000. ಓಕೆ, ಅದೇ 2,000 ಆ್ಯಂಡ್ 5,000 ಇಲ್ಲಿ ಬರ್ತದ್ದು. 20,000 ಮೇಲೆ 10% ಆ್ಯಂಡ್ 50,000 ಮೇಲೆ 10%. ಓಕೆ, ನೆಕ್ಸ್ಟು ಇನ್ಕಮ್ ಸೈಡ್, ಬೈ ಫೀಸ್ ರಿಸೀವ್ಡ್ 1 lakh, ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಕರೆಂಟ್ ಇಯರ್ 10,000 ಹೇಳಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ. ಸೊ 1,10,000, ಅದಕ್ಕೆ ರಿಸರ್ವನ್ನು ಆಪೋಸಿಟ್ ಸೈಡಲ್ಲಿ ಇಲ್ಲಿ ನಾವು ರೆಕಾರ್ಡ್ ಮಾಡಿದ್ದೇವೆ 10,000. ನೆಕ್ಸ್ಟ್ ಬೈ ರಿಸೀಟ್ಸ್ ಫ್ರಮ್ ಡಿಸ್ಪೆನ್ಸಿಂಗ್ 2,40,000 ಮಿಸಲೇನಿಯಸ್ ರೆಸೀಟ್ಸ್. ಸೊ ವಿ ವಿಲ್ ಬ್ಯಾಲೆನ್ಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ದ ಡಿಫ್ರೆನ್ಸ್ ವಿಲ್ ಬಿ ಪ್ಲೇಸ್ಡ್ ಆ್ಯಸ್ ಟು ಸರ್ಪ್ಲಸ್ ಆರ್ ಟು ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಓಕೆ, ಈ ಸರ್ಪ್ಲಸ್ ಎಲ್ಲಿ ಬರುತ್ತೆ, ಅಲ್ಲಿ ನಾವು ಕ್ಲೋಸಿಂಗ್ ಕ್ಯಾಪಿಟಲನ್ನು ಎಸೆಟೇನ್ ಮಾಡುವಾಗ ಓಪನಿಂಗ್ ಕ್ಯಾಪಿಟಲ್ಗೆ ಆ್ಯಡ್ ಮಾಡ್ತೇವೆ. ಎಸ್, ನೆಕ್ಸ್ಟ್ ಲುಕ್ ಎಟ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್. ಸೊ ಇದೆಲ್ಲಿದೆ, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಲಾಸ್ಟ್ ಬ್ಯಾಲೆನ್ಸ್. ಓಕೆ, ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಫೀಸ್ 10,000 ಲೆಸ್ ರಿಸರ್ವ್ 10,000. ಸೊ ಅದರ ಇಫೆಕ್ಟನ್ನು ನಿಲ್ ತೋರಿಸ್ಬೇಕು. ನೆಕ್ಸ್ಟ್ ಸ್ಟಾಕ್ ಆಫ್ ಡ್ರಗ್ಸ್ 10,000, ಇದು 10,000 ಸ್ಟಾಕ್ ಆಫ್ ಡ್ರಗ್ಸ್. ಓಕೆ, ಸ್ವಲ್ಪ ಅಲೈನ್ಮೆಂಟ್ ಪ್ರಾಬ್ಲಮ್ ಆಗಿದೆ. ಸ್ಟಾಕ್ ಆಫ್ ಡ್ರಗ್ಸ್ 10,000, ಸೊ ಇದು 10,000 ನಿಲ್ ಬ್ಯಾಲೆನ್ಸ್. ನೆಕ್ಸ್ಟ್ ಫರ್ನಿಚರ್ 20,000 ಲೆಸ್ ಡೆಪ್ರಿಸಿಯೇಷನ್ 2,000. ಸೊ ನಾವು ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಈಸ್ 18,000. Equipment 50,000 less depreciation 5,000. So after deducting depreciation, the closing equipment will be 45,000. Next, in the liability side, outstanding salary 1,500. Outstanding creditors for drugs. So this is the outstanding creditors for drugs purchased 20,000. Right. Next, capital. In the problem, there is a specific information. Opening capital 2 lakh. We will add the surplus 2,26,700. Out of that, we will deduct the drawings which is given in the receipts and payments account. On the payment side, 72,000. So closing capital is 3,54,700, and the total balance sheet is 3,76,200.